ವೆಲ್ಕಮ್ ಯು ಆಲ್. ಇವತ್ತು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ರಿಸರ್ವ್ ಬ್ಯಾಂಕ್ನ ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟು. ಏನಂತ ಹೇಳಿದ್ರೆ, ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಎಂಟ್ರಿ ಆಗಬೇಕಾಗುತ್ತೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹಿತ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ನೀವು ಟೆಲಿಗ್ರಾಮ್ಗೂ ಸಹಿತ ಜಾಯ್ನ್ ಆಗಿ. ಬಿಕಾಸ್ ಟೆಲಿಗ್ರಾಮಲ್ಲಿ ನಾನು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಸ್ನ ಮತ್ತು ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಏನಾದರೂ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಓಕೆ, ಸೊ ಅದಾದಮೇಲೆ ಈ ಕರೆಂಟ್ ಇವೆಂಟ್ಸ್ ನಾನು ಏನು ಮಾಡ್ತಾಯಿದ್ದೀನಿ, ಸೊ ಇದೆಲ್ಲ ಫ್ರೀಕ್ವೆಂಟಾಗಿ ನ್ಯೂಸಲ್ಲಿ ಇದ್ದೇ ಇರುತ್ತೆ, ಪದೇ ಪದೇ ನ್ಯೂಸಲ್ಲಿ ಬರ್ತಾನೆ ಇರುತ್ತೆ. ಸೊ ಅಂಥ ವಿಷಯಗಳನ್ನೇ ನಾನು ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು ಒಂದು ಸತಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಪದೇ ಪದೇ ಮತ್ತೆ ಅದೇ ನ್ಯೂಸ್ ಬಂದಾಗ ಮತ್ತೆ ಅದೇ ಬೇಸಿಕ್ಸಿಗೆ ಹೋಗೋದು, ಮತ್ತೆ ಸರ್ಚ್ ಮಾಡೋದು, ಅದ್ರ ತೊಂದರೆ ಇರಬಾರ್ದು ಅಂತ ಹೇಳಿದ್ರೆ ನೀವು ಈಗಿಂದಾನೆ ಈ ಎಲ್ಲ ವಿಷಯಗಳನ್ನು ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ಬನ್ನಿ ಮತ್ತು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಾವು ನಮ್ಮ ಟಾಪಿಕ್ ಬಗ್ಗೆ ಬರೋಣ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ. ಸೊ ಮೊದಲನೇದಾಗಿ ಅಬೌಟ್ ಆರ್ ಬಿ ಐ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಆರ್ ಬಿ ಐ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ನಮ್ಮ ದೇಶದ ಒಂದು ಕೇಂದ್ರೀಯ ಬ್ಯಾಂಕ್ ಇದು. ಸೊ ಈ ಒಂದು ಬ್ಯಾಂಕ್ ಏನಿದೆ, ಇದು ಉಳಿದಿರ್ತಕ್ಕಂತಹ ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಅದಾದಮೇಲೆ ನಮ್ಮ ಎಕನಾಮಿಯಲ್ಲಿ ಮನಿ ಸಪ್ಲೈ, ದುಡ್ಡು ಎಷ್ಟಿರಬೇಕು, ಅದರ ಸಪ್ಲೈ ಏನು, ಮತ್ತು ಇಂಟ್ರೆಸ್ಟ್ ರೇಟ್ಗಳನ್ನು ಡಿಸೈಡ್ ಮಾಡೋದು, ಇಟ್ ಈಸ್ ಮೇನ್ಲಿ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ದ ಮೇನ್ ಮಾನಿಟರಿ ಅಥಾರಿಟಿ ಅಂತ ಹೇಳಿದರೆ, ಆರ್ ಬಿ ಐಗೆ ಪವರ್ಸ್ ಇದ್ದಾವೆ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋದಕ್ಕೆ, ಮತ್ತು ಫೈನಾನ್ಸಿಂಗ್ ಕಂಪ್ನೀಸು ಮತ್ತು ಬ್ಯಾಂಕಿಂಗ್ ಇವನ್ನೆಲ್ಲ ರೆಗ್ಯುಲೇಷನ್ ಮಾಡೋದಕ್ಕೆ ಇವ್ರನ್ನ ಮಾನಿಟರಿ ಅಥಾರಿಟಿ ಅಂತ ಹೇಳ್ತೀವಿ ನಾವು. ಸೊ ಇಟ್ ವಾಸ್ ಬೇಸಿಕಲಿ ಎಸ್ಟಾಬ್ಲಿಷ್ಡ್ ಆನ್ April 1st, 1935. ಸೊ ಇದನ್ನು ನೀವು ಬರ್ಕೋಬೇಕಾಗುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ April 1st, 1935. ಅದು ಇಟ್ ವಾಸ್ ಅಂಡರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಸೊ ಈ 1934 ಆ್ಯಕ್ಟ್ ಏನಿದೆ, ಅದರ ಒಂದು ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಈಗ ಆರ್ ಬಿ ಐ ಆ್ಯಕ್ಟ್ 1934 ಏನಿದೆ, ಸೊ ಇದು ನಮ್ಮ ಇಂಡಿಪೆಂಡೆನ್ಸ್ಗಿಂತ ಮುಂಚೆ 1947ಗಿಂತ ಮುಂಚೆನೇ ಬ್ರಿಟಿಷರು ಇದ್ದಾಗಲೇ ಈ ಒಂದು ಕಾನೂನನ್ನು ತಂದು ಆರ್ ಬಿ ಐನ ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಆವಾಗ ಇದನ್ನು ಫೆಡರಲ್ ಬ್ಯಾಂಕ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ವಿ. ಸೊ ಒರಿಜಿನಲಿ ಆವಾಗ 1935 ಆದಾಗ ಇಟ್ ವಾಸ್ ಆ್ಯಕ್ಚುಲಿ ಪ್ರೈವೇಟ್ಲಿ ಓನ್ಡ್. ಅದಾದಮೇಲೆ 1949ನಲ್ಲಿ ನಾವು ನ್ಯಾಷನಲೈಸ್ ಮಾಡ್ತೀವಿ. ಸೊ ನ್ಯಾಷನಲೈಸ್ ಅನ್ನೋ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳುತ್ತೆ, ಗೌರ್ಮೆಂಟು ತನ್ನ ಒಂದು ಅಡಿಯಲ್ಲಿ ತೊಗೊಳುತ್ತೆ. ಸೊ ನಾವು ಇಟ್ ಈಸ್ ಕಂಟ್ರಿ ಕಂಪ್ಲೀಟ್ಲಿ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಫುಲ್ಲಿ ಓನ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ನಾಟ್ ಪ್ರೈವೇಟ್ಲಿ ಓನ್ಡ್. ಸೊ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈ ಇನ್ ಮಹಾರಾಷ್ಟ್ರ. ಸೊ ಪ್ರೆಸೆಂಟ್ ಗವರ್ನರ್ ಈಸ್ ಮಿಸ್ಟರ್ ಸಂಜಯ್ ಮಲ್ಹೋತ್ರಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ದಯವಿಟ್ಟು ನೀವು ಬರ್ಕೋಬೇಕು, ಪ್ರತಿಯೊಂದು ಎಕ್ಸಾಮ್ಗೂ ಇದು ಇಂಪಾರ್ಟೆಂಟು. ಸೊ ಈಗ ಆರ್ ಬಿ ಐನ ಒಂದಿಷ್ಟು ಫಂಕ್ಷನ್ಸ್ಗಳನ್ನು ನೋಡೋದಾದರೆ, ಮೊದಲನೇದಾಗಿ ಮಾನಿಟರಿ ಪಾಲಿಸಿ ಫಾರ್ಮುಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಫಸ್ಟ್ ಮಾನಿಟರಿ ಪಾಲಿಸಿನ ಮಾನಿಟರಿ ಪಾಲಿಸಿ ಅಂತ ಹೇಳಿದರೆ ಏನಪ್ಪ ಅಂದರೆ, ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ ದೇ ವಿಲ್ ಟೇಕ್ ಸರ್ಟನ್ ಡಿಸಿಷನ್ ಅಥವಾ ಸರ್ಟನ್ ಪಾಲಿಸಿ ಮೆಷರ್ಸ್ ಟು ಮ್ಯಾನೇಜ್ ದ ಮನಿ ಸಪ್ಲೈ. ಸೊ ನಮ್ಮ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಹೆಂಗಿರಬೇಕು, ಮತ್ತು ಕ್ರೆಡಿಟ್ ಕಂಡೀಷನ್ಸ್, ಸಾಲದ ಕೊಡ್ತಕ್ಕಂಥ ಬ್ಯಾಂಕ್ಗಳು, ಫೈನಾನ್ಷಿಯಲ್ ಕಂಪ್ನೀಸು, ಅದರ ಕಂಡೀಷನ್ಸು, ಅದಾದಮೇಲೆ ನಮ್ಮ ಆರ್ಥಿಕತೆಯ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು, ಎಕನಾಮಿಕ್ ಗ್ರೋತಿಗೆ, ಮತ್ತು ಸ್ಟೆಬಿಲಿಟಿ ಕೂಡ ಇರಬೇಕು. ಸ್ಟೆಬಿಲಿಟಿ ಅಂತ ಹೇಳಿದ್ರೆ ನಮ್ಮ ದೇಶದ ಆರ್ಥಿಕತೆ ಹೆಂಗಿರಬೇಕು ಅಂತ ಹೇಳಿದ್ರೆ, ಈ ಕಡೆ ಇಂಡಸ್ಟ್ರೀಸ್ಗೆ ಅಂದರೆ ಯಾರೆಲ್ಲ ಗೂಡ್ಸ್ನ ಮತ್ತು ಸರ್ವಿಸಸ್ನ ಸೆಲ್ ಮಾಡ್ತಾರೆ ಅವ್ರಿಗೂ ಹೆಲ್ಪ್ ಆಗಬೇಕು, ಪ್ಲಸ್ ಆ ಕಡೆ ಕನ್ಸ್ಯೂಮರ್ಸ್ಗೂ ಸಹಿತ ಜಾಸ್ತಿ ಹಣದುಬ್ಬರ ಆಗಬಾರ್ದು, ಖರ್ಚಾಗಬಾರ್ದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಇಟ್ ಈಸ್ ಬೇಸಿಕಲಿ ದ ಮಾನಿಟರಿ ಪಾಲಿಸಿ. ಅದಾದಮೇಲೆ ದೇ ಇಶ್ಯೂ ದ ಕರೆನ್ಸಿ ಇಶ್ಯೂ ಮಾಡ್ತಾರೆ. ನೋಟ್ಸ್ ನೀವೆಲ್ಲ ನೋಡಿರ್ತೀರಾ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಅದರ ಹಿಂದ್ಗಡೆ ಹೋಗಿ ನೋಡಿ, ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಸಿಗ್ನೇಚರ್ ಇರುತ್ತೆ ಅಲ್ಲಿ. ಓಕೆ, ಕರೆನ್ಸಿ ಇಶ್ಯೂಸ್ ಆ್ಯಂಡ್ ಮ್ಯಾನೇಜ್ಮೆಂಟು. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಕರೆನ್ಸಿ ಇಶ್ಯೂ ಅಂತ ಏನು ಹೇಳಿದೆ, ಸೊ ಕರೆನ್ಸಿ ಇಶ್ಯೂನಲ್ಲಿ ನೋಟ್ಸ್ನ ಪ್ರಿಂಟ್ ಮಾಡೋದೇನಿದೆಯಲ್ಲ, ಸೊ ದ್ಯಾಟ್ ಈಸ್ ಬೇಸಿಕಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಕರೆನ್ಸಿಯಲ್ಲಿ ನೋಟ್ಸ್ ಪ್ರಿಂಟ್ ಮಾಡೋದು ದ್ಯಾಟ್ ಈಸ್ ಆರ್ ಬಿ ಐ. ಸೊ 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 500 ರೂಪಾಯಿ ನೋಟು, ಸೊ ಇದನ್ನೆಲ್ಲ ಪ್ರಿಂಟ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಕಾಯಿನ್ಸ್ ಏನಿದಾವೆ ನಮ್ಮ ಹತ್ರ ಇವಾಗ, 1 ರೂಪೀಸ್ ಕಾಯಿನು, 2 ರೂಪೀಸ್ ಕಾಯಿನು, 5 ರೂಪೀಸ್ ಕಾಯಿನು, ಈ ಕಾಯಿನ್ಸ್ ಏನಿದಾವಲ್ಲ, ದೀಸ್ ಆರ್ ಮಿಂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಫಿನಾನ್ಸ್ ಮಿನಿಸ್ಟ್ರಿ ಏನಿದೆ, ಸೊ ಫೈನಾನ್ಸ್ ಮಿನಿಸ್ಟ್ರಿ ಅವರ ಅಂಡರಲ್ಲಿ ಈ ಕಾಯಿನ್ಸ್ಗಳನ್ನು ಮಿಂಟ್ ಮಾಡಲಾಗುತ್ತೆ. ಸೊ ಈ ಕಾಯಿನ್ಸ್ ಮಿಂಟ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ, ವೇರಿಯಸ್ ನೋಟ್ಸ್ ಪ್ರಿಂಟ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ದೇ ರೆಗ್ಯುಲೇಟ್ ಆ್ಯಂಡ್ ಸೂಪರ್ವೈಸ್ ದ ಬ್ಯಾಂಕ್ಸ್ಗಳೇನಿದ್ದಾವೆ. ಸೊ ಇಲ್ಲಿ ಆರ್ ಬಿ ಐ ಏನಿದ್ದಾರೆ, ಈಸ್ ದ ಬಾಸ್. ಆರ್ ಬಿ ಐ ಇಸ್ ದ ಬಾಸ್. ಇಲ್ಲಿ ಎಸ್ ಬಿ ಐ ಬ್ಯಾಂಕು, ಓಕೆ. ಅದಾದಮೇಲೆ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಇರುತ್ತೆ, ಓಕೆ. ಅದಾದಮೇಲೆ HDFC ಬ್ಯಾಂಕು, ಅದಾದಮೇಲೆ ICICI
ಬ್ಯಾಂಕ್ಸ್, ಈ ಎಲ್ಲ ಬ್ಯಾಂಕ್ಸ್ಗಳನ್ನು ರೆಗ್ಯುಲೇಟ್ ಮಾಡೋದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಫಿನಾನ್ಸಿಂಗ್ ಕಂಪ್ನಿಗಳು ಹೇಳ್ತೀವಿ, ಏನಂದರೆ ಬಜಾಜ್ ಫೈನಾನ್ಸು, ಓಕೆ, ಅದಾದಮೇಲೆ ಮೋತಿಲಾಲ್ ಒಸ್ವಾಲ್ ಫೈನಾನ್ಸು. ಸೊ ಈ ಥರ ಏನು ಫೈನಾನ್ಸಿಂಗ್ ಕಂಪ್ನಿಗಳಿರ್ತವೆ ಇವನ್ನು ಕೂಡ ರೆಗ್ಯುಲೇಟ್ ಮಾಡುತ್ತೆ. ಅದಾದಮೇಲೆ ಫಾರಿನ್ ಎಕ್ಸ್ಚೇಂಜ್ನ ಮ್ಯಾನೇಜ್ ಮಾಡೋದು. ಸೊ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಸಪೋಸ್ ಇಲ್ಲಿ ಇಂಡಿಯಾ ಇದೆ, ಓಕೆ, ಇಂಡಿಯಾ ನಾವು ಬೇರೆ ಬೇರೆ ದೇಶಗಳ ಜೊತೆಗೆ ನಾವು ಟ್ರೇಡನ್ನು ಮಾಡ್ತೀವಿ, ಓಕೆ, ಟ್ರೇಡ್ ಮಾಡೋದು ಮತ್ತು ಸಾಲ ತಗೊಳ್ಳೋದು, ಸೊ ಸಾಲ ಕೊಡೋದು, ಇವೆಲ್ಲ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಸೊ ಇಲ್ಲಿ ನಾವು ನಮ್ಮ ದೇಶದ ಒಬ್ರು ಯಾರೋ ಒಂದು ಸಾಮಾನನ್ನು ಬೇರೆ ದೇಶಕ್ಕೆ ಮಾರಿದರೆ ಇವ್ರು ಏನಿದಾರಲ್ಲ, ಇವರು ಇಂಡಿಯನ್ ರುಪಿನಲ್ಲಿ ನಮಗೆ ಕೊಡಲ್ಲ, ಇವರು US ಡಾಲರಲ್ಲಿ ಕೊಡ್ತಾರೆ ನಮಗೆ, US ಡಾಲರ್. ಸೊ US ಡಾಲರ್ ಯಾಕಂತ ಹೇಳಿದ್ರೆ US ಡಾಲರ್ ಇಸ್ ದ ಸ್ಟ್ರಾಂಗೆಸ್ಟ್ ಕರೆನ್ಸಿ, ಮತ್ತು ವರ್ಲ್ಡಲ್ಲಿ ಯೂಸ್ ಮಾಡೋದೇ ಮೋಸ್ಟ್ಲಿ US ಡಾಲರು. ಸೊ ಇವರು US ಡಾಲರ್ ಕೊಟ್ಟಾಗ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ನಮ್ಮ ಭಾರತದಲ್ಲಿ US ಡಾಲರ್ ನಡೆಯೋಲ್ಲ, ಇಂಡಿಯನ್ ರುಪಿನೇ ಬೇಕು. ಅದಕ್ಕೆ ಏನು ಮಾಡ್ತಾನೆ, ಇವನು RBI ಜೊತೆಗೆ US ಡಾಲರಲ್ಲಿ ಅದನ್ನು ಕೊಟ್ಟು ಇಂಡಿಯನ್ ರುಪಿ ಕರೆನ್ಸಿನ ಇಸ್ಕೊತಾನೆ. ಸೊ ಈ ರೀತಿಯಾದಂತಹ ಫಾರಿನ್ ಎಕ್ಸ್ಚೇಂಜ್, ಫಾರಿನ್ ಟ್ರೇಡ್ ಆಗಿರ್ಬೋದು, ಬೇರೆ ಯಾವುದೋ ಸಾಲ ಆಗಿರ್ಬೋದು, ಇವನ್ನೆಲ್ಲ ಮ್ಯಾನೇಜ್ ಮಾಡೋದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬೇಸಿಕಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್. ಅದಾದಮೇಲೆ ಇಟ್ ವಿಲ್ ಮೇಂಟೈನ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಏನಿದಾವೆ, ಸೊ ಈ ಬ್ಯಾಂಕ್ಗಳು ಅತಿಯಾಗಿ ಸಾಲ ಕೊಟ್ಟು ಬ್ಯಾಂಕ್ ರನ್ ಆಗೋದು, ಸೊ ಇಂಥವನ್ನೆಲ್ಲ ಆಗಬಾರ್ದು. ಮತ್ತು ನಮ್ಮ ಎಕನಾಮಿನಲ್ಲಿ ಮನಿ ಸಪ್ಲೈ ಏನಿದೆ ಅದು ಸ್ಟೇಬಲ್ ಆಗಿರಬೇಕು. ಸೊ ಇವನ್ನೆಲ್ಲ ನೋಡ್ಕೊಳ್ಳೋದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಮುಂದೆ ನೋಡೋದಾದರೆ ಸ್ಟ್ರಕ್ಚರ್ ಆಫ್ RBI ಬಗ್ಗೆ ನೋಡೋಣ. ಇವಾಗ ಸ್ಟ್ರಕ್ಚರಲ್ಲಿ ಮೇನ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಇಟ್ ಈಸ್ ಬೇಸಿಕಲಿ ಗವರ್ನ್ಡ್ ಬೈ ಅ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ದೇರ್ ವಿಲ್ ಬಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಇರ್ತಾರೆ. ಸೊ ದೇ ಆರ್ ದ ಮೇನ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮೇನ್ ಡಿಸಿಷನ್ ಮೇಕರ್ಸ್. ಸೊ ಈ ಬೋರ್ಡ್ ಏನಿದೆ, ಇಟ್ ಈಸ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಕೀಪಿಂಗ್ ವಿತ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಸೊ RBI ಆ್ಯಕ್ಟ್ 1934 ಏನು ಹೇಳಿದ್ವಿ, ಸೊ ಈ ಒಂದು ಕಾನೂನಡಿ ನಮ್ಮ ಗೌರ್ಮೆಂಟು ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಸೊ ದೀಸ್ ಡೈರೆಕ್ಟರ್ಸ್ ಆರ್ ಅಪಾಯಿಂಟೆಡ್ ಆರ್ ನಾಮಿನೇಟೆಡ್ ಫಾರ್ ಎ ಪೀರಿಯಡ್ ಆಫ್ 4 years. ಸೊ ಇದು ಕೂಡ ಇಂಪಾರ್ಟೆಂಟು, ದೇ ವಿಲ್ ಬಿ ಅಪಾಯಿಂಟೆಡ್ ಫಾರ್ 4 years. ಅದಾದಮೇಲೆ ಅಫಿಷಿಯಲ್ ಡೈರೆಕ್ಟರ್ಸ್, ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಇವ್ರನ್ನ ಅಫಿಷಿಯಲ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಫುಲ್ ಟೈಮ್ ಅಂದರೆ ದೇ ವಿಲ್ ಬಿ ವರ್ಕಿಂಗ್ ಇನ್ RBI ಎನಿ ಟೈಮ್. ಸೊ ಅವ್ರನ್ನ ಫುಲ್ ಟೈಮ್ ಅಂದರೆ ಅಲ್ಲಿ RBI ಗವರ್ನರ್ ಆ್ಯಂಡ್ ನಾಟ್ ಮೋರ್ ದ್ಯಾನ್ 4 ಡೆಪ್ಯೂಟಿ ಗವರ್ನರ್ಸ್, ಅಂದರೆ ಡೆಪ್ಯೂಟಿ ಗವರ್ನರ್ಸ್ 4ಕ್ಕಿಂತ ಹೆಚ್ಚು ಇರಬಾರ್ದು. ಸೊ ಇವರು 4 ಅಥವಾ 4ಕ್ಕಿಂತ ಕಡಿಮೆ ಪ್ಲಸ್ ಗವರ್ನರ್ ಇಷ್ಟಿರ್ತಾರೆ. ಅದಾದಮೇಲೆ ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಇರ್ತಾರೆ. ನಾನ್ ಅಫಿಷಿಯಲ್ ಅಂದರೆ ದೇ ವಿಲ್ ಬಿ ನಾಮಿನೇಟೆಡ್ ಬೈ ದ ಗವರ್ಮೆಂಟ್. ಸೊ ಅಂಥವರು there will be 10 directors from various fields and 2 government officials. ಸೊ 10 ಜನ ಡೈರೆಕ್ಟರ್ಸ್ ಇರ್ತಾರೆ, ಅವರು ಬೇರೆ ಬೇರೆ ಫೀಲ್ಡ್ ಅಂತ ಹೇಳಿದ್ರೆ ಎಕನಾಮಿ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಸೊ ಅಥವಾ ಬೇರೆ ಬೇರೆ ಒಂದಿಷ್ಟು ಫೀಲ್ಡಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಇಬ್ಬರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂದರೆ ಬೇಸಿಕಲಿ ದೇ ಆರ್ ದ ಸಿವಿಲ್ ಸರ್ವೆಂಟ್ಸ್. ಓಕೆ, ಅದರ್ಸ್ ಹೇಳಿದ್ರೆ 4 ಡೈರೆಕ್ಟರ್ಸ್ ವಿಲ್ ಬಿ ದೇರ್, 1 ಈಚ್ ಫ್ರಮ್ 4 ಲೋಕಲ್ ಬೋರ್ಡ್ಸ್ ಅಥವಾ ರೀಜನಲ್ ಬೋರ್ಡ್ಸ್. ಸೊ ಈ RBIಗೆ ಕೆಲವೊಂದಿಷ್ಟು ರೀಜನಲ್ ಬೋರ್ಡ್ಸ್ಗಳಿರುತ್ತವೆ. ಸೊ ಆ ರೀಜನಲ್ ಬೋರ್ಡ್ಸಿಂದ ಪ್ರತಿಯೊಬ್ಬರನ್ನು ಈ 4 ಡೈರೆಕ್ಟರ್ಸ್ ಆಗಿ ಅಲ್ಲಿ ಕೂಡ ಅಪಾಯಿಂಟ್ ಮಾಡಿರ್ತಾರೆ. ಸೊ ಇದಿಷ್ಟು ಕಂಪ್ಲೀಟ್ಲಿ ದ ಗವರ್ನಿಂಗ್ ಸ್ಟ್ರಕ್ಚರ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಮುಂದಿನ ವಿಷಯ ನೋಡೋದಾದರೆ RBI ಏನಿದೆ ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳನ್ನು ಅವಾಗಿವಾಗ ರಿಲೀಸ್ ಮಾಡ್ತಾರೆ, ಇಂಪಾರ್ಟೆಂಟ್ ಪಬ್ಲಿಕೇಶನ್ಸು. ಅದರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ಗಳ ಹೆಲ್ತ್ ಹೆಂಗಿದೆ, ಸೊ ಅವರ ಫೈನಾನ್ಸಿಂಗು ಎಷ್ಟು ಸಾಲ ಕೊಟ್ಟಿದ್ದೆಲ್ಲ ಬರ್ತಾ ಇದೆಯಾ, ಸೊ ಬ್ಯಾಂಕ್ಸ್ಗಳು ಚೆನ್ನಾಗಿ ರನ್ ಆಗ್ತಾ ಇದ್ದಾವ, ಸೊ ಆಮೇಲೆ ಫೈನಾನ್ಷಿಂಗ್ ಕಂಪ್ನಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವ. ಸೊ ಇದನ್ನೆಲ್ಲ ನೋಡೋದೇ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಅದಾದರೆ ಮಾನಿಟರಿ ಪಾಲಿಸಿ ರಿಪೋರ್ಟ್, ನಾನು ಎಕ್ಸ್ಪ್ಲೇನ್ ಮಾಡಿದೆ. ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಎಕಾನಮಿನಲ್ಲಿ ಮನಿ ಸಪ್ಲೈನ ಮ್ಯಾನೇಜ್ ಮಾಡೋದು, ಅದಾದಮೇಲೆ ಕ್ರೆಡಿಟ್ ಕಂಡೀಷನ್ಸ್, ಸೊ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಎಕನಾಮಿಕ್ ಗ್ರೋತ್ನ ಮತ್ತು ಇನ್ಫ್ಲೇಷನ್ನ ಎರಡನ್ನೂ ಮ್ಯಾನೇಜ್ ಮಾಡೋದೇ ಮಾನಿಟರಿ ಪಾಲಿಸಿ ರಿಪೋರ್ಟು. ಅದಾದಮೇಲೆ ರಿಪೋರ್ಟ್ ಆನ್ ಫೈನಾನ್ಷಿಯಲ್ ರಿವ್ಯೂ. ಸೊ ದಿಸ್ ಇಸ್ ಆಲ್ಸೋ ಸಿಮಿಲರ್ ಟು ಫೈನಾನ್ಸಿಂಗ್ ಏನು ಮಾಡ್ತಾರೆ ಬ್ಯಾಂಕು ಮತ್ತು ಫೈನಾನ್ಸಿಂಗ್ ಕಂಪ್ನಿ, ಅವರ ಹೆಲ್ತನ್ನು ಒಂದು ರಿಪೋರ್ಟ್ ಕೊಡೋದೆ ರಿಪೋರ್ಟ್ ಆನ್ ಫೈನಾನ್ಷಿಯಲ್ ರಿವ್ಯೂ. ಸೊ ಇದಿಷ್ಟನ್ನು RBI ಅವಾಗ ರಿಲೀಸ್ ಮಾಡುತ್ತೆ. ಸೊ ದಯವಿಟ್ಟು ಬರ್ಕೊಳ್ಳಿ. ಸೊ ಈ ಥರದ ಪ್ರಶ್ನೆಗಳು ಹಲವಾರು ನಮ್ಮ ಎಕ್ಸಾಮ್ಸಲ್ಲಿ ಬಂದಿದ್ದಾವೆ ಆಲ್ರೆಡಿ. ಸೊ ಈಗ ನಾವು ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ, ಸೊ ದಿಸ್ ಇಸ್ ಬೇಸಿಕಲಿ ಅ ಸ್ಟ್ಯಾಚ್ಯುಟರಿ ಬಾಡಿ. ಸೊ ನಾನು ನಮ್ಮ ನೆಕ್ಸ್ಟ್ ಕೋರ್ಸ್ ಏನಿದೆ, ಸೊ ಅದರಲ್ಲಿ ಇಂಡಿಯನ್ ಪೊಲಿಟಿನಲ್ಲಿ ನಾನು ಡೀಟೇಲ್ ಆಗಿ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ಏನು, ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಏನು, ಎಕ್ಸಿಕ್ಯೂಟಿವ್ ಬಾಡಿ ಅಂತ ಹೇಳಿದ್ರೆ ಏನು, ಸೊ ಇದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ, ಸೊ ಯಾವುದೋ ಒಂದು ಆರ್ಗನೈಸೇಷನ್ ಆಗಲಿ ಬಾಡಿ ಆಗಲಿ, ಇಫ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಆ್ಯಕ್ಟ್ಸ್ ಅಥವಾ ಒಂದು ಕಾನೂನಿಂದ ಯಾವುದೋ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದರೆ ಅದನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತೇಳಿ ಹೇಳ್ತೀವಿ. ಸೊ ದಿಸ್ ವಾಸ್ ಕ್ರಿಯೇಟೆಡ್ ಇನ್ 2016
ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆಯಲ್ಲ, ಸೊ ಇದನ್ನು 2016ರಲ್ಲಿ ಮಾಡಲಾಯಿತು. ಈ 2016ರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ RBI ಆ್ಯಕ್ಟ್ 1934 ಏನಿದೆ ಇದನ್ನು ಅಮೆಂಡ್ ಮಾಡ್ತಾರೆ. ಅಮೆಂಡ್ ಅಂತ ಹೇಳಿದ್ರೆ ತಿದ್ದುಪಡಿ. ಇದನ್ನು ತಿದ್ದುಪಡಿ ಮಾಡಿ ಮಾನಿಟರಿ ಪಾಲಿಸಿ ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿಯ ಮೇನ್ ಉದ್ದೇಶ ಮತ್ತು ಯಾಕೆ ಮಾಡಿದ್ರು ಅದನ್ನು ನೋಡೋಣ ಇವಾಗ. ಸೊ ದಿಸ್ ವಾಸ್ ಕ್ರಿಯೇಟೆಡ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಆಸ್ ವೆಲ್ ಆಸ್ ಅಕೌಂಟಬಿಲಿಟಿ ಟು ಡಿಸೈಡ್ ದ ಮಾನಿಟರಿ ಪಾಲಿಸಿ. ಸೊ ನಾನು ಮಾನಿಟರಿ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಮಾನಿಟರಿ ಪಾಲಿಸಿನ ಮೊದಲು ಏನು ಮಾಡ್ತಾ ಇದ್ದು ಅಂತ ಹೇಳಿದ್ರೆ, RBIನಲ್ಲಿ ಡಿಸಿಷನ್ ತೊಗೊಳ್ತಾ ಇದ್ರು. ಸೊ ಅಲ್ಲಿ ಯಾವುದೇ ಒಂದು ಈ ಥರ ಫ್ರೇಮ್ವರ್ಕ್ ಇದ್ದಿಲ್ಲ, ಮಾನಿಟರಿ ಪಾಲಿಸಿ ಕಮಿಟಿ ಮಾಡಬೇಕು, ಪ್ರತಿ 2 ತಿಂಗಳಿಗೊಮ್ಮೆ ಮೀಟ್ ಆಗಬೇಕು, ಅದೆಲ್ಲ ಏನಿದ್ದಿಲ್ಲ. ಸೊ 2016ರಲ್ಲಿ ಈ ಒಂದು ತಿದ್ದುಪಡಿನ ತರ್ತಾರೆ. ಸೊ ಅದೇನು ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ಮಾನಿಟರಿ ಪಾಲಿಸಿ ಏನು ಮಾಡ್ತಾಯಿದ್ರು ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ತೊಗೊಂಬಂದರು. ಅದಾದಮೇಲೆ ಅಕೌಂಟಬಿಲಿಟಿ ಅಂದರೆ RBI ವಿಲ್ ಬಿ ಆನ್ಸರಬಲ್ ಟು ದ ಡಿಸಿಷನ್ ವಿಚ್ ದೇ ಟೇಕ್. ಅವ್ರು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ಅವರು ಜವಾಬ್ದಾರರಾಗಿರ್ತಾರೆ. ಸೊ ಅದನ್ನು ಈ ಮಾನಿಟರಿ ಪಾಲಿಸಿ ಕಮಿಟಿ ಮುಖಾಂತರ ತೊಗೊಂಬಂದರು. ಈ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಇಟ್ ಡಿಟರ್ಮೈನ್ಸ್ ದ ಪಾಲಿಸಿ ಇಂಟ್ರೆಸ್ಟ್ ರೇಟ್ ಟು ಅಚೀವ್ ದ ಇನ್ಫ್ಲೇಷನ್ ಟಾರ್ಗೆಟ್. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಕಮ್ ಅಪ್ ವಿತ್ ದ ಪಾಲಿಸಿ ಇಂಟ್ರೆಸ್ಟ್ ರೇಟ್. ಪಾಲಿಸಿ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದ್ರೆ, ಬ್ಯಾಂಕ್ RBI ಏನಿದೆ, RBI ಬೇರೆ ಬೇರೆ ಬ್ಯಾಂಕ್ಗಳಿಗೆ ಏನು ಸಾಲ ಕೊಡುತ್ತೆ, ಸೊ ಆ ಸಾಲ ಕೊಡೋದನ್ನು ಒಂದು ಇಂಟ್ರೆಸ್ಟ್ ರೇಟು ಫಿಕ್ಸ್ ಮಾಡ್ತಾರೆ. ಸೊ ಅದನ್ನು ಪಾಲಿಸಿ ಇಂಟ್ರೆಸ್ಟ್ ರೇಟ್ ಅಂತೇಳಿ ಹೇಳ್ತಾರೆ. ದಿಸ್ ಇಸ್ ಮೇನ್ಲಿ ಟು ಅಚೀವ್ ದ ಇನ್ಫ್ಲೇಷನ್ ಟಾರ್ಗೆಟ್. ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾವು ಇದನ್ನು ಹಣದುಬ್ಬರ ಅಂತ ಹೇಳ್ತೀವಿ. ಹಣದುಬ್ಬರ ಅಂದರೆ ಯಾವುದೇ ಒಂದು ವಸ್ತುವಿನ ಬೆಲೆ ಏರ್ಕೊತಾನೆ ಹೋದರೆ, ಸಪೋಸ್ ಒಂದು ಪೆನ್ ಇದೆ ಅದಕ್ಕೆ 10 ರೂಪಾಯಿ, ಸೊ ನೆಕ್ಸ್ಟ್ ಸ್ವಲ್ಪ ದಿನ ಬಿಟ್ಟು ಅದು 11 ಆಗುತ್ತೆ, ಆಮೇಲೆ 12, ಆಮೇಲೆ 14, 16. ಸೊ ಈ ಥರ ಏರ್ಕೊತಾನೆ ಹೋದರೆ ಅದನ್ನು ನಾವು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂಥೇಳಿ ಕರಿತೀವಿ. ಸೊ ಈ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಕಮಿಟಿ ಏನಿದೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ, ಅದರಲ್ಲಿ 6 ಮೆಂಬರ್ಸ್, 6 ಜನ ಇರ್ತಾರೆ. ವೇರ್ ಗವರ್ನರ್ ಆಫ್ ದ RBI ವಿಲ್ ಬಿ ದ ಎಕ್ಸ್ ಅಫಿಷಿಯೋ ಚೇರ್ಮನ್. ಸೊ RBI ಗವರ್ನರ್ ಏನಿರ್ತಾರಲ್ಲ, ಅವರು ಬೈ ಡಿಫಾಲ್ಟ್ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ಎಕ್ಸ್ ಅಫಿಷಿಯೋ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಅವರು ಗವರ್ನರ್ RBI ಆಗಿದ್ದಕ್ಕೋಸ್ಕರ ಇಲ್ಲಿ ಬೈ ಡಿಫಾಲ್ಟ್ ಅವರು ಚೇರ್ಮನ್ ಆಗಿಬಿಡ್ತಾರೆ ಮಾನಿಟರಿ ಪಾಲಿಸಿ ಕಮಿಟಿಗೆ. ಆ್ಯಂಡ್ 3 ಮೆಂಬರ್ಸ್, ಈ 6 ಜನ ಇರ್ತಾರೆ, ಅದರಲ್ಲಿ 3 ಜನ ವಿಲ್ ಬಿ ಫ್ರಮ್ ದ RBI. 3 ಜನದಲ್ಲಿ ಗವರ್ನರ್ ಕೂಡ ಇರ್ತಾರೆ, ಗವರ್ನರ್ ಆಫ್ ದ RBI. ಆ್ಯಂಡ್ ಅದರ್ 3 ದೇ ಆರ್ ಸೆಲೆಕ್ಟೆಡ್ ಬೈ ದ ಗೌರ್ಮೆಂಟ್. ಸೊ ಇನ್ನು ಉಳಿದಿರೋ 3 ಜನ ಅವರು ಗೌರ್ಮೆಂಟ್ ರಿಪ್ರೆಸೆಂಟೇಟಿವ್ಸ್ ಆಗಿರ್ತಾರೆ. ಸೊ ಇಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಈಸ್ ಟು ಬಿ ಸೆಟ್ ಒನ್ಸ್ ಇನ್ 5 ಇಯರ್. ಸೊ ನಾನು ಇನ್ಫ್ಲೇಷನ್ ಟಾರ್ಗೆಟ್ ಏನು ಹೇಳಿದೆ, ಇನ್ಫ್ಲೇಷನ್ ಎಷ್ಟು ಟಾರ್ಗೆಟ್ ಇರಬೇಕು ಅನ್ನೋದನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ಡಿಸೈಡ್ ಮಾಡ್ತಾರೆ. ಸೊ ಪ್ರೆಸೆಂಟ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ ಇದು 4% ವಿತ್ +or-2 ಟಾಲರೆನ್ಸ್ ಇರಬೇಕು. ಅಂದರೆ ಅದರರ್ಥ, ಉದಾಹರಣೆಗೆ ಈ ವರ್ಷ ನಮ್ಮ ಇನ್ಫ್ಲೇಷನ್ ಏನಿದೆ, ಈ ವರ್ಷದ ಇನ್ಫ್ಲೇಷನ್ ಏನಿದೆ, ಸೊ ಇದು ಹಿಂದಿನ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಆಗಿರ್ತಕ್ಕಂಥ ಹಣದುಬ್ಬರ ಏನಿದೆ ಅದು 4%. ಈ ಹಿಂದಿನ ವರ್ಷದಿಂದ 4% ಇರಬೇಕು. ಅತಿ ಹೆಚ್ಚು ಅಂತ ಹೇಳಿದರೆ +2%, ಅಂದರೆ 6% ಮ್ಯಾಕ್ಸಿಮಮ್ ಇರಬೇಕು. -2 ಅಂತ ಹೇಳಿದರೆ 2% ಮಿನಿಮಮ್. ಸೊ ಈ ಒಂದು ಬ್ಯಾಂಡಲ್ಲಿ ನಮ್ಮ ಇನ್ಫ್ಲೇಷನ್ ಟಾರ್ಗೆಟ್ ಇರಬೇಕು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷದ ನಮ್ಮ ಇನ್ಫ್ಲೇಷನ್ನು ಇಟ್ ಶುಡ್ ಬಿ 4% +or-2%. ಅಂದರೆ ಮ್ಯಾಕ್ಸಿಮಮ್ ಇಟ್ ಶುಡ್ ಬಿ 6%, ಮಿನಿಮಮ್ 2% ಇರಲೇಬೇಕು. ಸೊ ಈ ಒಂದು ಇನ್ಫ್ಲೇಷನನ್ನು ಬ್ಯಾಲೆನ್ಸ್ ಮಾಡೋದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅದಾದಮೇಲೆ ಈಚ್ ಮೆಂಬರ್, ಈ ಮಾನಿಟರಿ ಪಾಲಿಸಿ ಕಮಿಟಿನ ಮೆಂಬರ್ಸ್ ಏನಿರ್ತಾರಲ್ಲ, ಸೊ ಅಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಒಂದೇ ವೋಟ್ ಇರುತ್ತೆ. ಓಕೆ, ಸೊ ಎವ್ರಿ ಮೆಂಬರ್ ವಿಲ್ ಹ್ಯಾವ್ ಸಿಂಗಲ್ ವೋಟ್. ಓಕೆ, ಅದಾದಮೇಲೆ ಇನ್ ಕೇಸ್ ಆಫ್ ಟೈ, ಒಂದು ವೇಳೆ ಟೈ ಆಯ್ತಪ್ಪ, 6 ಜನ ಇರ್ತಾರಲ್ಲ, 3 ಜನ ಒಂದು ಕಡೆ ವೋಟ್ ಹಾಕಿದರೆ 3 ಜನ ಇನ್ನೊಂದು ಕಡೆ ವೋಟ್ ಹಾಕಿಬಿಟ್ರೆ ಅವಾಗ ನಮಗೆ ಡಿಸಿಷನ್ ತಗೊಳ್ಳೋಕ್ಕಾಗೋದಿಲ್ಲ, ಟೈ ಆಗಿಬಿಡುತ್ತೆ. ಅವಾಗ ಗವರ್ನರ್ ವಿಲ್ ಹ್ಯಾವ್ ದ ಕ್ಯಾಸ್ಟಿಂಗ್ ವೋಟ್ ಅಂತ ಹೇಳಿದರೆ, ಈ ಥರ ಟೈ ಆದಾಗ ಗವರ್ನರ್ ಮತ್ತೆ ವೋಟ್ ಮಾಡ್ಬೋದು. ಸೊ ಆವಾಗ ಗವರ್ನರ್ ಯಾವ ಕಡೆ ವೋಟ್ ಮಾಡ್ತಾರಲ್ಲ ಅದೇ ಡಿಸಿಷನ್ನೇ ತಗೋಬೇಕಾಗುತ್ತೆ. ಸೊ ಅದಾದಮೇಲೆ ಅಟ್ಲೀಸ್ಟ್ 4 ಟೈಮ್ಸ್ ಇನ್ ಎ ಇಯರ್ ದ ಮಾನಿಟರಿ ಪಾಲಿಸಿ ಕಮಿಟಿ ಶುಡ್ ಮೀಟ್. ಕಡಿಮೆ ಅಂದರೂ 4 ಸರಿ ಒಂದು ವರ್ಷದಲ್ಲಿ ಈ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಅವರು ಮೀಟ್ ಆಗಬೇಕು ಮತ್ತು ಪಾಲಿಸಿ ಇಂಟ್ರೆಸ್ಟ್ ರೇಟ್ನ ಡಿಸಿಷನ್ ತೊಗೋಬೇಕು. ಬಟ್ ಯೂಶುವಲಿ ಪ್ರತಿ 2 ತಿಂಗಳಿಗೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಮೀಟ್ ಆಗ್ತಾರೆ ಮತ್ತು ಅವರು ಡಿಸಿಷನ್ಗಳನ್ನು ತೊಗೊತಾರೆ. ಸೊ ಇದಿಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಇದ್ದಂತಹ ಒಂದಿಷ್ಟು ಮಾಹಿತಿ. ದಯವಿಟ್ಟು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದಿಷ್ಟು ಲೈಕ್ಸು ಕಮೆಂಟ್ಸ್ಗಳನ್ನು ಕೊಡಿ. ನನಗೂ ಒಂದು ಮೋಟಿವೇಶನ್ ಬರುತ್ತೆ ವಿಡಿಯೋ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.